ಹಬ್ಬದ ದಿನ ಈ ಒಂದು ಬಸವೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ ಹಮ್ಮಿಕೊಂಡಿದ್ದೀವಿ. ಕಡಲೆಕಾಯಿ ಮತ್ತು ಕಬ್ಬು ವಿತರಣೆ ಮಾಡ್ತಾಯಿದ್ದೀವಿ. ಜೊತೆಗೆ ಬರುವಂಥ ಭಕ್ತಾದಿಗಳಿಗೆ ಗಿಣ್ಣು ಮತ್ತು ಊಟದ ವ್ಯವಸ್ಥೆ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ BJP ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಯಡಿಯೂರಪ್ಪನವರು ಬರ್ತಾಯಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆ, ಕುಸ್ತಿ ಪಂದ್ಯಾವಳಿ ಉದ್ಘಾಟನೆ ಮಾಡೋದಕ್ಕೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ಬರ್ತಾಯಿದ್ದಾರೆ. ಈ ದೇವಸ್ಥಾನ ಈ ರಥವನ್ನು ಉದ್ಘಾಟನೆ ಮಾಡೋದಕ್ಕೆ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಬರ್ತಾಯಿದ್ದಾರೆ. ಕಾರ್ಯಕ್ರಮಕ್ಕೆ ಅಶೋಕ್ ಏಣಿ ಅವರು ಬರ್ತಾಯಿದ್ದಾರೆ. ST ಸೋಮಶೇಖರ್ ಅವರು ಬರ್ತಾಯಿದ್ದಾರೆ. ಹೀಗೆ ಅನೇಕ ಗಣ್ಯರು ಬರ್ತಾಯಿದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಈ ಮೂಲಕ ಬರಬೇಕು ಅಂತ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ಕುಸ್ತಿ ಪಂದ್ಯಾವಳಿ 2 ದಿನ ಇರುತ್ತೆ. ಸುಮಾರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 1,00,000 ಜನ ಸೇರೋ ನಿರೀಕ್ಷೆ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕಾಗಲೇ ಕಡಲೆಕಾಯಿ ಈಗಾಗಲೇ ಬರ್ತಾ ಇದೆ, ತಂದು ಕೊಡ್ತಾ ಇದ್ದಾರೆ. ಎಷ್ಟು ಬರುತ್ತೆ ಕಡಲೆಕಾಯಿ? 500ರಿಂದ 1000 ಮೂಟೆ ಕಡಲೆಕಾಯಿ ಬರುತ್ತೆ. ಸರ್, ಈಗ ಬರುವಂಥ ಭಕ್ತಾದಿಗಳಿಗೆ ಏನೇನು ಅವ್ರಿಗೆ ಇಲ್ಲಿ ಏನೇನೊಂದು ವ್ಯವಸ್ಥೆ ಇರುತ್ತೆ? ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಪೂಜೆ ಮುಗಿಸಿ ಹೋದಂಥ ಅವ್ರಿಗೆ ಕಡಲೆಕಾಯಿ ಪ್ರಸಾದವಾಗಿ ಕೊಡ್ತಾಯಿದ್ದೀವಿ, ಕಬ್ಬು ಕೊಡ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ಬರ್ತಕ್ಕಂಥ ಮನೋರಂಜನೆ ಅಂದರೆ ಗ್ರಾಮೀಣದ ಒಂದು ಹಾಡುಗಳು ಮತ್ತು ಜಾನಪದ ಹಾಡುಗಳು ಮತ್ತು ಸ್ಥಳೀಯ ಮಕ್ಕಳಿಂದ ಭರತನಾಟ್ಯ ಮತ್ತು ಕೋಲಾಟ, ಈ ಥರ ಗ್ರಾಮೀಣ ಸೊಗಡಲ್ಲಿ ಏನೇನು ಇರ್ತೈತೆ, ಜಾತ್ರೆ ಒಳಗೆ ಏನೇನು ನಡೆಯುತ್ತೆ ಅದು ಇಲ್ಲಿ ನಡೆಯುತ್ತೆ. ಸರ್, ಬೆಂಗಳೂರು ನಗರ ಇತ್ತೀಚೆಗೆ ಬೆಳೀತಾ ಇದೆ. ಈ ಒಂದು ಗ್ರಾಮೀಣ ಸೊಗಡು ಈ ವರ್ಷ ಪ್ರತಿ ವರ್ಷದಂತೆ ಒಂಥರ ರೀತಿ ವಿಭಿನ್ನವಾಗಿ ಮಾಡ್ಕೊಂಡು ಹೋಗ್ತಿದ್ದೀರಿ ಪ್ರತಿ ವರ್ಷ. ಹೌದು. ಈ ನಾವೇನು ಅಂತಂದರೆ ನಮ್ಮ ಒಂದು ಉದ್ದೇಶ ಏನು ಅಂದರೆ ನಾವೆಲ್ಲ ಹಳ್ಳಿ ರೈತರುಗಳು, ನಾವೆಲ್ಲ ಇವತ್ತು ನಗರೀಕರಣ ಆಗಿದೆ. ನಾವೆಲ್ಲ ರೈತರುಗಳು, ಮುಂದಿನ ಮಕ್ಕಳುಗಳು, ರೈತರುಗಳು ಏನು ಕಷ್ಟಪಡ್ತಾರೆ ಅನ್ನೋ ಒಂದು ಗೊತ್ತಿರಲಿ, ಅವ್ರಿಗೆ ಊಟದ ಬೆಲೆ ಗೊತ್ತಿರಲಿ, ಮತ್ತು ಈ ನಾಡಿನ ರೈತನ ಒಂದು ಕಷ್ಟ ಸುಖ ಏನು ಅನ್ನೋದು ಗೊತ್ತಿರಲಿ ಅನ್ನೋ ಒಂದು ಧ್ಯೇಯದಿಂದ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಬರ್ತಾಯಿದ್ದೀವಿ.